ಕೊಡೋ ಪಗಾರದಾಗ 10,000 ಕೊಡ್ತೀನಿ. ಹಾ ಅಣ್ಣ ಅನ್ಬೇಡ. ಯಾಕ ಅಣ್ಣ ಅಂದ್ರೆ ಏನಾಗುತ್ತ? ತಡಿ, ಅಲ್ಲಿ ಒಂದು ಮತ್ತೆ ಯುದ್ಧ ಕಾಂಡ ಚಲೋ ಆಗೈತಿ. ಏ ಅಣ್ಣ ದಯವಿಟ್ಟು ಅಲ್ಲಿ ಮ್ಯಾನ್ ಇತ್ತ ತೊಳಕ್ ಕುಂದ್ರಿಪ್ಪ ಪ್ಲೀಸ್. ದಯವಿಟ್ಟು ಕುಂದ್ರಿ ಅಣ್ಣ, ನಿಮ್ಮ ಸಲುವಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿಸ್ಬಿಡಲ್ರ. ನಿಮ್ಮ ಪ್ರೀತಿ ಚಿರಋಣಿ ಬೈ ಕೊಡು. ಹೌದು. ಹಾ, ಹಗಲು ಬರೋ ಸೂರ. ಮಧ್ಯಾಹ್ನ ಬಾರೋ ಸೂರ. ಹಾ ಓಕೆ. ಹಾ, ಮಧ್ಯಾಹ್ನ ಬಾರಪ್ಪ. ಅವ್ರ ಮನ್ಯಾಗ ಯಾರು ಇರೋದಿಲ್ಲ. ಇರ್ತಾರ, ನಮ್ಮ ಅಪ್ಪ ಕೂತಿರ್ತಾನ. ಅಲ್ಲಿ ಕಂಬಕ್ಕೆ ಕರೆಂಟ್ ಐತನ, ದಯವಿಟ್ಟು ಕಂಬ ಬಿಟ್ಟು ಹೊರಗಡೆ ಐತೆ ಕರೆಂಟ್. ರಮೇಶ ಸರ್, ನಂದೊಂದು ಕಂಟೆಂಟ್ ಕ್ವಶನ್. ಆಗೋದಿಲ್ಲ. ಮಧ್ಯಾಹ್ನ ಬರ್ತೀನಿ ನೋಡು. ನಂದೊಂದು ಕ್ವಶನ್. ಹಗಲ್ನಾಗ ಸೂರ್ಯ ಕಾಣ್ತಾನೋ, ಕತ್ತಲ್ನಾಗ ಸೂರ್ಯ ಕಾಣ್ತಾನೋ? ದಿಕ್ಕ ತಪ್ಪದ ಕಾಡ್ತಾನ ಅವಿ ನಿನಗೆ. ಏ ಅವಿ ಇಲ್ಲಿ ಬಾಯಲ್ಲಿ ಇವ್ರು ಬಂದ ಜಮ್ಕಂಡು ಹೇಳಿದ್ದು ನಾ ಅಲ್ಲ. ಸರ್, ಹಗಲ್ನ್ಯಾಗ ಸೂರ್ಯ ಕಾಣತಾನ ನೋಡ್ರಿ ಇಲ್ಲಿ. ಎಲ್ಲಿ ಕಾಣತಾನು? ಚಂದ್ರ ಕಾಣತಾನು? ಸೂರ್ಯ ಎಲ್ಲಿ ಕಾಣತಾನ ಇಲ್ಲಿ? ಹಗಲು ಬಾರು ಸೂರ್ಯ. ಅವಿ ಸೂರ್ಯ ಮಧ್ಯಾಹ್ನ ಬರ್ತಾನ. ಅವಿ ಮಾತು ವೇಸ್ಟ್ ಬೇಡ. ಹಾ. ಸಾಹಿತ್ಯಿಕವಾಗಿ ಹೆಣ್ಮಕ್ಳು ಹೆಚ್ಚೋ ಗಂಡು ಮಕ್ಕಳು ಹೆಚ್ಚು. ನಾವು ಹೆಣ್ಮಕ್ಳು ಹಚ್ಚದೀವಿ. ಏನೋ ಭೂಮಿ ಭೂಮಿ ಒಂದು ಹೆಣ್ಣು, ಈ ಪ್ರಕೃತಿ ಒಂದು ಹೆಣ್ಣು, ಈ ಹಸಿರು ಒಂದು ಹೆಣ್ಣು. ಅವಿ ಹೆಣ್ಣಿದ್ರೆ ಈ ಜಗತ್ತು, ಹೆಣ್ಣಿರ್ಲಿಲ್ಲ ಅಂದ್ರೆ ಏನು ನಿಮ್ಮ ಆಟ ನಡೆಯಂಗಿಲ್ಲ. ನೀ ಹೇಳ್ದಂಗ ಪ್ರಕೃತಿ ಭೂಮಿ ಹೆಣ್ಣಂತಾರೆ ಎಲ್ಲರಿಗೂ ಗೊತ್ತು. ಹೌದು. ಆದ್ರೆ ಈ ಭೂಮಿ ಹಸಿರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ ಅನ್ನೋಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮೌನಾಟ ಏನೂ ನಡೆಯಂಗಿಲ್ಲ. ಅವಿ ಅದಕ್ಕ ಗಂಡ ಮಕ್ಕಳೇ ಸ್ಟ್ರಾಂಗ್ ನಾವು. ಹೌದು ಭಾಗ್ಯವಾಡಿ ಹೌದಲ್ಲ? ಬಸವಣ್ಣ. ಮುಂದಿನ ಪ್ರಶ್ನೆ. ಹೌದಲ್ಲ? ನಿಮ್ಮಪ್ಪ ನಾವು ನಮ್ಮ ಅಪ್ಪಗೆ ಯಾಕೆ ಅವ್ರ ಅಪ್ಪ ಡಾಕು. ಅದೇ ದೊಡ್ಡ ಡಾಕು ಒಂದಿಲ್ಲ. ನಿಮ್ಮಪ್ಪ ಅಂದ್ರ ಶಿವಪ್ಪ ಪರಮಾತ್ಮ. ಸರ್, ಒಂದ್ ನಿಮಿಷ. ಶ್ರಾವಣ ಬಸಾಪುರ ಹುಡುಗ ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ನಿಮ್ಮ ಫ್ಯಾಮಿಲಿ ಇಲ್ಲೇ ಅದರನ್ನ ದಯವಿಟ್ಟು ವೇದಿಕೆ ಕಡೆ ಬರ್ರಿ. ಅದೇ ನಿಮ್ಮ ಅಪ್ಪನ ಮೇಲ ನಮ್ಮ ತಾಯಿ ಗಂಗಾ ತಾಯಿ ಕೂತಿರ್ತಾಳ, ಅದು ಜೂ ಮಾಡಿ ನೋಡ್ರಿ ಒಂದ್ ಸ್ವಲ್ಪ. ಅವಿ ಹಂಗ ಅನ್ನಂಗಿಲ್ಲ ಅದನ್ನ. ಅಲ್ಲಿ ಮತ್ತೆ? ಗಂಗಾ ತಾಯಿನ ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಾನ ಅಂತ ಹೇಳ್ತಾರ ಅದನ್ನ. ಇಟ್ಕೊಂಡಾನು. ಇನ್ನೊಂದು ತಿಳ್ಕೊ, ಆ ಗಂಗಾ ತಾಯಿ ಮ್ಯಾಗ ನಮ್ಮ ಅಪ್ಪ ಚಂದ್ರಮದನ ಚಂದಗೆ ಫೋಟೋ ನೋಡ್ಕೊಂಡು ಬಂದು ಮಾತಾಡ. ಅಣ್ಣ ಗಂಡ ಮಕ್ಳು ಬರ್ಲಿ, ಜೋರಾದ ಚಪ್ಪಾಳೆ. ಇನ್ನೊಂದು ಗೊತ್ತೈತೇನ? ಆ ಚಂದ್ರಮ್ನ ನಮ್ಮ ತಾಯಿ ಗಂಗಾ ತಾಯಿ ಇಳಿದು ಧರ ಅಂತ ಇಳಿದು ಬಂದ್ರ. ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲು ಬಡ್ಡೆಗೆ ಹರಿದು ಬರ್ತಾಳ. ನಮಗ್ ಗೊತ್ತಿಲ್ಲ. ಇನ್ನೊಂದು ವಿಷಯ ಗೊತ್ತೈತೇನ? ಏನು? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲ್ವಿ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಮ್ಮ ಹೆಣ್ಣು ಅನ್ನೋದು ಮರಿಬೇಡ್ರಿ. ಓ ಅಂದ್ರ ಹಾ, ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ನೀ ಹುಟ್ಟಿ? ಎಲ್ಲಿ ಹುಟ್ಟುತ್ತೀರಿ? ನಿನ್ನ ಮಾತು ಒಪ್ಪಗೊತ್ತೇವಿ. ತಾಯಿ ಹಡದ್ರೇನೆ ಎಲ್ಲಾರು ಹುಟ್ಟೇವಿ ಗೊತ್ತೈತಿ. ಹಾ, ಆದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ ಹಡದ್ರಿ ಅನ್ರನ ಅಪ್ಪ ಬೇಕಲ್ರಿ? ಹೌದು ಹುಲಿಯ. ಹೌದು. ನಮ್ಮ ಮಾವಿಲ್ಲ ನೀ ಏ ಅವಿ, ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕತಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಓ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬಾ ಇಲ್ಲಿ. ಇನ್ನೊಂದು ಮಾತು ಹೇಳ್ತೀನಿ, ಬರೀ ಹುಡುಗರಿಗೆ ಅಟ್ಟೆ ಹೇಳಾಗಿಲ್ಲ, ನಿಮ್ಮಂತ ಹುಡುಗಿಯರಿಗೆ ಹೇಳ್ತೀನಿ. ಏನದು? ಸಿಕ್ಕ ಹುಡುಗ ಲಕ್ ಅಂತ ತಿಳ್ಕೊಂಡು ಜೀವನ ಮಾಡ್ರಿ. ಕಿಶದನ ರೊಕ್ಕ ನೋಡಿ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಮನಸ್ಸು ನೋಡಿ ಪ್ರೀತಿ ಮಾಡ್ರಿ. ಕಿಶದನ ಪರ್ಸ್ ನೋಡಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಆ ಮನಸ್ಸೊಳಗ ನಿಮ್ಮ ಹಾಟ್ ಐತಲ್ಲ, ನಿಮ್ಮ ಹಾಟು ಚೈನಾ ಬಜಾರ್ ಇದ್ದ. ನಮ್ದು ಚೈನಾ ಬಜಾರ, ನಿಮ್ದು ಬಿಗ್ ಬಜಾರ. ನೀ ಯಾಕ್ರ ಹಚ್ಚಿಗೆ ಹೇಳತ್ತೀವಿ? ನಿಜ ಹೇಳ್ರಿ, ನಿಮ್ಮ ಹಾಟ್ ಒಳಗೆ ಎಷ್ಟು ಹುಡುಗಿಯರು ಮೇಂಟೈನ್ ಮಾಡ್ತೀರಿ? ಒಂದ್ ಕಳ್ಸೋ ಮೇಜ್ 20 ಮಂದಿ ಕಳಿಸ್ತಿರ್ತೀರಿ. ನೀವು ಯಾವ್ದು ನಿಯತ್ತಾಗಿ ಲವ್ ಮಾಡ್ತೀರಿ ಹೇಳ್ರಿ ನೋಡೋಣ. ಯಾವಿ ನೀವು ಸುದ್ದಿದ್ರೆ ಇಟ್ಟಾಗ ಜಾನಪದ ಹಾಡುಗಳು ಹುಡುತಿದ್ವು. ಇಲ್ಲಾರ ನಾನು ಇರೋ ನಾನು. ನಂದು ಇನ್ನೊಂದು ಕ್ವಶನ್. ಅಕ್ಕ ತಂಗ್ಯಾರು ಊರಾಗಪ್ಪಿ, ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಅವೇ ಇನ್ನೊಮ್ಮೆ ಹೇಳ. ಅಣ್ಣ ತಮ್ಮಾರು ಗೋಪಾಲ, ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು, ಸಿಕ್ಕಂಗ ಮುದುಕಿಗಳಿಗೆ ಲೈನ ಹೊಡಿಯೋರು. ನೀವು ಲವ್ ಮಾಡಿದ ಹುಡುಗಿಯಾರು ನಮ್ಮ ಹುಡುಗರು ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಆಂಟಿ ಲವ್ ಮಾಡ್ತಿದ್ವಿ? ಓ ಬೈ, ಓಯ್ ನಮ್ಮಷ್ಟು ನೀವೇ ನಿಯತ್ತಾಗಿರೋದು. ಹಾ, ನಿಮ್ಗೋಸ್ಕರ ತಪಸ್ಸು ಮಾಡ್ತೀವಿ, ಹಿಮಾಲಯ ಒಳಗ ತಪಸ್ಸು ಮಾಡ್ತೀವಿ, ನಿಮ್ಗೋಸ್ಕರ ಉಪವಾಸ ಇರ್ತೀವಿ, ನಿಮ್ಗೋಸ್ಕರ ಊಟ ಬಿಡ್ತೀವಿ. ಹಿಮಾಲಯ ಫೇಸ್ವಾಸ್ ಹಚ್ತೀನಿ ಅಂತೇಳಿ ನಂಬ್ತೀನಿ, ಆದ್ರೆ ಹಿಮಾಲಯದ ತಪಸ್ಸು ಮಾಡ್ತೀನಿ ಅನ್ನೋದು ಯಾರು ನಂಬಂಗಿಲ್ಲ ಸರ್. ನಿಜ, ನಿಮ್ಗೋಸ್ಕರ ಸೂಸೈಡ್ ಮಾಡ್ಕೋತೀವಿ ನಾವು. ನೆನಪೈತಿ ನಿಮ್ಗ? ನಿಮ್ಗೋಸ್ಕರ ಮನ್ಯಾಗ ಬಳಸ್ಕೋತೀವಿ. ಡ್ಯಾಮ್ ತುಂಬೈತಿ, ಹಾರಿ ಬಿಡು ನಡಿ, ನೋಡ್ತೀನಿ. ನೋಡ್ತೀರಿ ನಮ್ಗೋಸ್ಕರ ನೀವ ಹೋಗ್ರಿ. ಓಕೆ, ಬಲಿ ಕಾರ್ಯಕ್ರಮಕ್ಕೆ ಈಗ ಮತ್ತೆ ಮುಂದಿನ ಗೀತೆಗೆ ದುನಿಯಾಗಲಿಗೆ ತಂಡದ ಖ್ಯಾತ ಗಾಯಕರು ಮತ್ತೆ ಮಲ್ಲು ಮುದ್ದೇಬೇಳ್ ಅವರು, ಹೆಮ್ಮೆ ಜಾನಪದ ಗಾಯಕ ಮಲ್ಲು ಮುದ್ದೇಬೇಳ್ ಅವರ ಧ್ವನಿಯಲ್ಲಿಗ ಮತ್ತೊಂದು ಸೊಗಸಾದ ಗೀತೆ
ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳ ಅನ್ನುವಂತ ಹಾಗಿದೆ. ಹೊಲ ಚೆಕ್ ಹಾ ಸರ, ಈ ಹಾಡೋಕ್ಕಿದ್ರ ಮುಂಚಿತವಾಗಿ ಇದ್ರ ಬಗ್ಗೆ ಒಂದು ಡೈಲಾಗ್ ಹೇಳ್ತೀರಿ ಸರ ಪ್ಲೀಸ್? ಅದೊಂದು ಡೈಲಾಗ್ ಹೇಳೇ ಬಿಡ್ರಿ ಸರ್ ಈ ಸದ್ ನೋಡೋಣ. ಲವ್ ಮಾಡಿದ್ದೆ ನಾನೊಂದು ತಪ್ಪ, ಹಾ ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಅನ್ನಪ್ಪ. ಹಾ ಜಳಕ ಮಾಡಿ ಜಸ್ಟ್ ಬಂದೀನಿ. ನೀ ಎಲ್ಲಿ ಸಮ ಪಟ್ಟಿದೆ ನೀ ಕಮಿಟಿ ಒಟ್ಟ ನೋಡಕ್ ಹೋಗ್ಬೇಡ್ರ. ಅವ್ನು ತಲೆಯಾಗಿರೋ 6 ಕೂದ್ಲದಾವ, 6 ಬಗಲ ಇಟ್ಕೊಂಡ್ ನಾನು. ಏನಪ್ಪ ಸೌಂದರ್ಯ ಎಲ್ಲ ಓದಿನ ಹಾಲು ಕೂದು ಅವ್ ನೋಡು ಬಿಆರ್ ವಾಚ್ಮ್ಯಾನ್ ನೆನಪಾಗ ನೋಡ ಅವಂಗ. ಹಾ ಸೌಂದರ್ಯ ಎಲ್ಲ ಓದಿನ ಹಾಲು ಕುಡ್ದು, ಜೋಗಳ ಬಾಯಿ ಸಟ್ಟ ಓದಿನ ಹಾಲು ಕುಡ್ದು, ಶ್ರೀ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಜಾಡಿಸು. ಜಾಡ್ಸು. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಹೊಳೆ ಬರ್ತೇನೆ ಇನ್ನೊಂದ್ಸಲ. ನಿಮ್ಮ ಆಶೀರ್ವಾದ ಸದಾಕಲ್ ನಾನು ಬೇಡಪ್ಪ, ನಾನು ಗೊತ್ತಾಗೈತೆ ನಾನು ಚಟ್ಟಿ ಮೇದ್ರೆ ಸಾಕ ಅಣ್ಣ. ಕೈ ಮುಗಿತಾನೆ ಕಮ್ಮಿಟ್ಟಾರ, ನಾವು ಹೊಳೆ ಬರ್ಕೊಡೋ ಮುಚ್ಚಿರ್ಲಿ ಅವನು ಎಲ್ಲ ಬಿಟ್ಟಿದ್ರೆ ಯಾಕೆ ಕಣ್ಣು ಇಟ್ಟಂದ. ಶಿವಣ್ಣ ಓಕೆ ನಿಮ್ಮ ಆಶೀರ್ವಾದ ಧನ್ಯವಾದ, ಥ್ಯಾಂಕ್ ಯು. ಶಿವಣ್ಣ ಹಾ ಅದು ನನಗಂದ್ರೂ ಗೊತ್ತಿಲ್ಲ, ಇವತ್ತು ಹೇಳ್ಬೇಕು. ಅದು ಏನು 7,000 ರೂಪಾಯಿ ಏನು ಎಲ್ಲಿ ಕೊಟ್ಟಿ? ಅವಿ ಅದೆಲ್ಲ ಸೀಕ್ರೆಟ್ ಬಾ ಹೊರಗೆ ಬನ್ನಿ. ಈಗ ಅಪೇಕ್ಷೆ ಮೇರೆಗೆ ಇಲ್ಲೇ ಅಲ್ಲೇ ಮತ್ತೆ ಎಲ್ಲಿದಾರ? ಅಲ್ಲಿ ನೋಡಲ್ಲಿ ಅಣ್ಣ ಮ್ಯಾಕ್ ಕುಂತಾರ, ಗಚ್ಚಿ ಕುಂದ್ರಿಪ್ಪ. ಮತ್ತು ನಾಳೆ ನಾನು ನಿಮ್ಮನ್ನು ನೋಡಕ್ಕೆ ಬರೋಂಗ ಆಗ್ಬಿಡೋದು. ಆಕ್ಚುಲಿ ನನ್ಗೋಸ್ಕರ ಎಲ್ರು ಇಷ್ಟು ಜನ ಬಂದಿಲ್ಲ, ಉಡಾ ಹುಡುಗರು. ಏ ಇಲ್ಲ ಕರೆ ಕೇಳಲೇಬೇಕಾರೆ. ಹಾ ಕೇಳು ಅಮ್ಮ, ಒಂದಿಟ್ಟು ಯಾಕೋ ಕಮ್ಮಿ ಮಾಡ್ಲಾ ಅಣ್ಣ. ಈಗ ಕ್ಲಿಯರ್ ಮಾಡ್ಬಿಡ್ತು ನಾವು. ಅಣ್ಣ ದಯವಿಟ್ಟು ಲಕ್ಷ್ಮಿ ನೋಡಕ್ಕೆ ಕೆಟ್ಟ ಮಂದಿ ಬಂದಿರಿ ಕೈ ಎತ್ರಿ. ಒಬ್ರು ಇಲ್ಲ. ನೀವು ಎತ್ರಿ. ಮ್ಯೂಸಿಕ್ ಮೈಲಾರಿ ವೀರು ಜಮಖಂಡಿ ನೋಡಕ್ಕೆ ಕೆಟ್ಟ. ಅಕ್ಕ ಏಯ್ ಅಲ್ಲೇ ನೋಡ್ತಿ, ಅಲ್ಲಿ ನೋಡು ಮ್ಯಾಗ. ಹಾಯ್. ಏಯ್ ನನ್ಗೋಸ್ಕರ ಬಂದನಂತ. ನೀ ಹಾಯ್ ಅನ್ನಕ್ಕೆ ಹೋಗಿ ಆಡೋ ಕೈ ಬಿಟ್ಟು ತೆಳಗ್ ಬಿದ್ಯಪ್ಪ. ನನ್ಗೋಸ್ಕರ ಬಂದನಂತ ಕಿಟಕಿಯಾಗ ನೋಡಾತಾನು. ಹಾ ಓಕೆ ಥ್ಯಾಂಕ್ ಯು. ದಯವಿಟ್ಟು ನಾವು ಶಾಂತವಾಗಿ ಕುಂತು ಕಾರ್ಯಕ್ರಮ ನೋಡ್ರಿ. 3 ತಾಸು ಇರ್ತಾರ ಕಲಾವಿದರು, ದಯವಿಟ್ಟು ಸಹಕಾರ ಕೊಡ್ರಿ. ಭಾಳ ಪ್ರೀತಿಯಿಂದ ಭಾಳ ದೂರ ಬಂದೀವಿ. ಈ ಒಂದು ಹಟ್ಟಿ ಆಲೂರು ಗ್ರಾಮಕ್ಕೆ ಸುಮಾರು 200-300 ಕಿಲೋಮೀಟ್ರ್ ದಾರಿ ಬಂದೀವ್ರಿ. ಬಂದ ಕಲಾವಿದರಿಗೆ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೋರಿ, ಗಲಾಟೆ ಮಾಡಬೇಡ್ರಿ. ತಾಯಂದಿರಿಗೆ ಅವಕಾಶ ಕುಂದ್ರಾಕ್ ಬಿಡ್ರಿ, ದಾರಿ ಬಿಡ್ರಿ, ಅವ್ರಿಗೆ ಕುಂದ್ರಲಿ ಅವ್ರು. ಅಕ್ಕ ನಿಮ್ಮ ಮನೆ ಮಗಳು ಬಂದಿನಕ್ಕ, ಎಲ್ಲರೂ 10 ರೂಪಾಯಿ ಕೊಡ್ರಿ ಹೊಳ್ಳಿ ಹೋಗ್ಕಳ. ಹಾಂ ಹೌದಲ್ಲ, ಅವ್ರ ಮನೆ ಮಗಳು ಅಂದ್ರೆ ಈ ಊರು ಬಂದಿನ. ಯಾರು ಹೇಳಿದಾರ? ನಾನು ಸಾಧ್ಯನ ಇಲ್ಲ. ಈ ಊರಿಗೆ ನೀ ಸೊಸಿ ಇದ್ದಂಗ. ಅಣ್ಣನವರು ಕೈ ಎತ್ರಿ, ನಮ್ಮ ಅಣ್ಣಂದ್ರು ಎಲ್ರು ಕೈ ಎತ್ರಿ. ಏಯ್ ಕೈ ಎತ್ರಿ ಮಾಮ ಅಂದ್ ನೋಡ. ಅಣ್ಣ 2 ದಿನ ಆತು ಊರು ಬಿಟ್ಟ ಹಾಳಿ ಬಂದೇ ಇಲ್ಲ ಅವ. ನಮ್ಮ ತಮ್ಮಂದ್ರು ಹಿಡ್ಕಲ್ ಡ್ಯಾಮ್ನಾಗ ಕೂತಾನ. ಮಾಮ ಎಟ್ಟು ಬರಿಗಟ್ರು ಬೈ. ಅಯ್ಯೋ ಅಲ್ಲಿ ನೀ ಹಿಂಗ ಮಾಮ ಅಂದೆ ಅಂದ್ರೆ 2 ಎಕರೆ ಕಬ್ಬಿನ ಹೊಲ ಗೆದ್ದು ಚಿಲ್ಲಾಕೈತಿ ನಿನಗೆ. ಇಲ್ಲಿ ಮುದುಕರಿಲ್ಲನ ಯಾಕ ಅಂದ್ರ ಅವ್ರಿಗೆ ಹಾಯ್ ಮಾವ ನಿನಗೆ ಹಾಯ್ ಮಾಡತ್ತೀನಿ. ನಾ ಹುಡುಗರಿಗೆ ಯಾರಿಗೆ ಅಂದಿಲ್ಲ, ನಾ ಮುದ್ಕ ಮಾವುಗಂದಿ. ಆ ಎತ್ತು ತೊಗೊಂಡು ಏನು ಮಾಡ್ತೀನಿ ನೋಡ, ಗೂಳಿ ಹೆಂಗೆ ಕೂತಾವ ಇಲ್ಲಿ. ನನ್ನ ಮುದ್ದೆ ಅಣ್ತಂಬ್ರು ಅದಕ್ಕೆ ಎಲ್ಲರೂ ಅಣ್ಣ ಅನ್ಕೊಂತ ಹೊಂಟ್ರಿ ಮಠಕ್ಕೆ ಹೋಗೋದು ಅನ್ಬಾಯಿ ನಾವು. ಇಲ್ಲ ನಾ ಒಂದು ಡೈಲಾಗ್ ಹೇಳ್ತೀನಿ, ಹೇಳಲ್ಲ. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಬೋರ್ಡ್ ಹಾಕಿದ್ರಲ್ಲಿ ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ನಮ್ಮಪ್ಪಗೊಂದು ಕಾಲ್ ಮಾಡಿದ್ರ ನೀವು ಸ್ಪಾಟ್ ಅಲ್ಲೇ ಕಲಾಸು ಕಲಾಸು ಕಲಾಸು. ಅವಿ ಆ ಟೈಮ್ನೇ ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರೆ ಹುಕ್ಕೇರಿ ತಾಲೂಕು ಹುಡುಗರ ಕೈಯಾಗ ನೀ ಪೀಸ. ಓಯ್ ಓಯ್ ಸೌಂಡ್ ಮಾಡಂಗಿಲ್ಲ, ನಾನು ಬಂದಿನ. ದಾಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, 10 ರೂಪಾಯಿ ಲಿಫ್ಟ್ ಖರ್ಚು ಹುಡುಗಿಯರ್ಗೆ ಎದರ್ತೀವಿ ಅಬ್ಬೈ. ನೋಡು ನೀ ನನಗನ್ನು ನಾ ಏನ್ರ ಸೈಜ್ ಗೊತ್ತಿ, ನನ್ನ ಲಿಫ್ಟಿಗೆ ತಂಟಕ್ಕೆ ಬರಬೇಡ, ಯಾಕಂದ್ರೆ ಕಾಸ್ಟ್ಲಿ ಅಮ್ಮ, ಬ್ರ್ಯಾಂಡ್ ಅಮ್ಮ, ಬ್ರ್ಯಾಂಡು. ಭೂಮಿ ಮ್ಯಾಗ 2 ಬ್ರ್ಯಾಂಡ್. ಯಾವುದು? ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು, ಗಡಿ ಕಾಯುವಂತ ನಮಗೆ ಯೋಧರು. ಅಯ್ಯೋ ಇವು ಉಡಾಳ್ ಹುಡುಗರು ಗಡಿ ಕೈತಾರ ಅವ್ವ. ನಿಂಗೊಂದು ಮಾತು ಹೇಳ, ಏನದು? ಭಕ್ತರ ಕೈ ಮುಗಿದ್ರ ಆ ದೇವ್ರಿಗೆ ಬೆಲೆ.
ಹಾ ಭಕ್ತರ ಕೈ ಮುಗಿದ್ರ ದೇವ್ರಿಗೆ ಬೆಲೆ. ಹೌದು. ಊರಾಗ ನಮ್ಮಂತ ಉಡಾಳ್ ಹುಡ್ರಿದ್ರ ನಿಮ್ಮಂತ ಹುಡುಗಿಯಾರಿಗೊಂದು ಬೆಲೆ. ನಮ್ ಹೆಣ್ಮಕ್ಳು ಎಲ್ಲಾರ್ದೇ ಇರ್ತೀರ ನೀವು. ನಾ ಹೆಣ್ಮಕ್ಳೇ ನೋಡ್ಲಿಲ್ಲ ಅಂದ್ರೆ ಅಲ್ಲೇನ್ ಮಾಡ್ತೀರಿ ನೀವು? ಆ ಹುಡುಗರ ಹೌದಲ್ಲ? ಆಯ್ತು, ಆಮೇಲೆ ನೋಡ್ಕೋತೇವೆ ನಿನಗೆ. ಈಗೊಂದು ಗೀತೆ ನಮ್ಮ ಲಕ್ಷ್ಮೀ ವಿಜಯಪುರ ಅವ್ರ ಧ್ವನಿಯಲ್ಲಿ. ದಯವಿಟ್ಟು ಕೂತ್ಕೊಂಡ್ರೆ ಭಾಳ ಚಲೋ ಆಗತ್ತೆ. ನಮ್ಮ ಎಡಬಲಕ್ಕೆ ಇರೋ ಅಣ್ಣ ತಮ್ಮಂದಿರು ಕೂತ್ಕೋರಿ. ನಾ ಕೂತ್ಕೊಂಡ್ರೆ ಹಿಂದಿನವ್ರು ನೋಡೋಕೆ ಅವಕಾಶ ಸಿಗ್ತೈತಿ. ಕೆಳಗಡೆ ಕೂತ್ಕೊಂಡು ನೋಡುವಂಥ ಪ್ರಯತ್ನ ಆಗಿರಲಿ ತಮ್ಮದಂತ ಹೇಳ್ತಾ ನೀವ ಕಾಣ್ತೀರಿ ಜಗಳ ಆಡಿದೆ ನೋಡು. ತುಂಬ ಧನ್ಯವಾದಗಳು ಲಕ್ಷ್ಮೀ ವಿಜಾಪುರ ಅವರಿಗೆ ಹಾಗೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಬಲಗಡೆ ಭಾಳ ಗದ್ದಲ ನಡೆದೈತೆ. ನಾ ಇಲ್ಲಿ ಮತ್ತೆ ಕಲಾವಿದರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ದಾರಿನೂ ಇಲ್ಲೇ ಕೊಟ್ಟಿವ್ರಿ, ದಯಮಾಡಿ ಸಹಕಾರ ಇರಲಿ ಅಂತ ಹೇಳ್ತಾ, ಇಲ್ಲಿವರೆಗೂ ಹಾಡುಗಳನ್ನು ಕೇಳಿದ್ರಿ. ಈಗ ಒಂದು ಡ್ಯಾನ್ಸ್ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಜಿ ಕನ್ನಡ ವಾಹಿನಿಯ DKD ಖ್ಯಾತಿಯ ಸಂಜನಾ ಫ್ರಾಮ್ ಕುಂದಾನಗರಿ ಅವರಿಂದ ಒಂದು ಡ್ಯಾನ್ಸ್ ಇರುತ್ತೆ. ದಯವಿಟ್ಟು ಸಹಕಾರ ಇರಲಿ. ಅಲ್ಲಿ ಕಲಾವಿದರಿಗೆ ಬರಲಿಕ್ಕೆ ಅನುವನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ, ದಯವಿಟ್ಟು ಅಲ್ಲಿ ದಾರಿ ಬಿಡಬೇಕು ಕಲಾವಿದರಿಗೆ ಬರಲಿಕ್ಕೆ. ಹಾಂ, ಓಕೆ. ಇಲ್ಲಿವರೆಗೂ ಹಾಡುಗಳನ್ನು ಕೇಳಿದ್ರಿ. ಈಗ ಡ್ಯಾನ್ಸ್ ಇರುತ್ತೆ, ದಯವಿಟ್ಟು ಸಹಕಾರ ಇರಲಿ ಅಂತ ಹೇಳ್ತಾ, ಓಕೆ ಪ್ಲೇಟ್.